ಆರ್.ಸಿ.ಬಿ ಮತ್ತು ಡೆಲ್ಲಿ ಅವರು ಮೊದಲ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತಾರ. ನಮ್ಮ ಆರ್.ಸಿ.ಬಿದವರು ಬ್ಯಾಟಿಂಗ್ ಆಡ್ತಾರ. ಅವರು ಮೊದಲ ಡೆಲ್ಲಿ ಅವರು ಟಾಸ್ ಗೆದ್ದು ಬೌಲಿಂಗ್ ಹಾಕ್ತಾರೆ. ಅವರು ನಮ್ಮ ಆರ್.ಸಿ.ಬಿದವ್ರು ಈ ಕಡೆ ಬ್ಯಾಟಿಂಗ್ ಆಡ್ತಾರ. ಮೊದಲು ಓಪನರ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬರ್ತಾರ. ಸಾಲ್ಟ್ ಅವ್ರು ದನ ಹೊಡೆದಂಗೆ ಹೊಡಿತಾರೆ 37 ರನ್. ನಮ್ಮ ವಿರಾಟ್ ಕೊಹ್ಲಿ ಕಾಕ ಒಂದು 22 ರನ್ ಹೊಡಿತಾರ. ದಡ ವಿಕೆಟ್ ಹೊಕ್ಕವು. ಪವರ್ ಪ್ಲೇದಾಗ ಒಂದು 4 ವಿಕೆಟ್ ಹೊಕ್ಕವು. ಹೋಗಿದ ನಂತರ ಅಲ್ಲಿ ನಿಂತು ಕ್ರೀಸ್ನ್ಯಾಗ ಆಡೋರು ಬೇಕಲ್ಲ, ದಡ ವಿಕೆಟ್ ಹೋಗಿಂದ ನಮ್ದು ಪಡಿಕ್ಕಲ್ ಅವರು ಕೇವಲ 1 ರನ್ ಹೊಡಿತಾರ. ನಮ್ಮ ರಜತ್ ಪಟ್ಟಿದಾರ್ ಅವರು ಹೊಡಿತಾರೆ, ಒಂದು 25 ಅಷ್ಟ ರನ್ ಹೊಡಿತಾರ. ಅವರು ಕಲೆ ಹಾಕ್ತಾರ. ಅವರು ಹೋಮ್ ಗ್ರೌಂಡ್ ಒಳಗೆ ಯಾಕೆ ದಡ ವಿಕೆಟ್ ಹೋಗ್ಯವು. ಏನು ಬ್ಯಾರೆ ಪಿಚ್ನ್ಯಾಗ ಹೋಗಿ, ಬ್ಯಾರೆ ಹೋಮ್ ಗ್ರೌಂಡ್ ಇರ್ತದಲ್ಲ ಅದ್ರೊಳಗೆ ಹೋಗಿ ರನ್ ಹೊಡಿತಾರ. ಅವ್ರು ಹೋಮ್ ಗ್ರೌಂಡ್ ಒಳಗೆ ಯಾಕೆ ರನ್ ಹೊಡ್ಯಕ್ಕೆ ಆಗಕತ್ತಿಲ್ಲ ಅವ್ರಿಗೆ. ಆದ್ರೆ ಮೆಚ್ಬೇಕು ಅವ್ರಿಗೂ. ಅವ್ರು ಹೋಮ್ ಗ್ರೌಂಡ್ ಒಳಗೆ ರನ್ ಹೊಡ್ಯಕ್ಕೆ ಆಗಕತ್ತಿಲ್ಲ, ಬ್ಯಾರೆ ಹೋಮ್ ಗ್ರೌಂಡ್ ಒಳಗೆ ಹತ್ರು ಹೊಡೆದಂಗೆ ಹೊಡಿತಾರೆ ರನ್. ಯಾಕೆ ಪರಿಸ್ಥಿತಿ ಹಂಗೈತೆ ಅವ್ರದ್ದು. ಇವತ್ತು ನಾವು ಆ್ಯಕ್ಚುಲಿ ಆರ್.ಸಿ.ಬಿ ಅದೊಂದು ಮ್ಯಾಚ್ ಗೆದ್ರೆ ಒಂದು 4 ಗೆದ್ದದ. ಈಗ ಇನ್ನೊಂದು ಮ್ಯಾಚ್ ಗೆದ್ರೆ ಬರೋಬ್ಬರಿ ಒಂದು 5 ಪಾಯಿಂಟ್ ಒಂದು 10 ಪಾಯಿಂಟ್ ಹಾಕೋದು ನಾವು ತಿಳಿದಿದ್ದೀವಿ. ಯಾಕದು ಲೆಕ್ಕ ಚೇಂಜೇ ಆಗ್ಬಿಟ್ಟದ. ಕುಲ್ದೀಪ್ ಯಾದವ್ ಡೆಲ್ಲಿ ಅವರು ಅನಗಡ ಬಾಲಿಂಗ್ ಮಾಡಕತ್ತಾರ. ಕುಲ್ದೀಪ್ ಯಾದವ್ ಖತರ್ನಾಕ್ ಬಾಲಿಂಗ್ ಹಾಕ್ಯಾನ್ರಿ. 3 ಓವರಿಗೆ ಬರೀ 13 ರನ್ ಕೊಟ್ಟಾನವ. ಮೆಚ್ಬೇಕು ಅದಕ್ಕೂ ಕ್ಯಾಂಡಿಡೇಟಿಗೆ. ಕುಲ್ದೀಪ್ ಯಾದವ್ ಅನಗಡ ಬ್ಯಾಟಿಂಗ್ ಅವ್ರಿಗೆ ಆಡಕ್ಕೆ ಬಿಡಾಕತ್ತಿಲ್ಲ. ಅವ ದಡ ವಿಕೆಟ್ ತೆಗಿಯಾಕತ್ತಾನ. ಒಟ್ಟು ನಮ್ಮ KL ರಾಹುಲ್ ಕಾಕ ಈ ಸರಿ ಆರ್.ಸಿ.ಬಿ ಸೋಲಂಗೆ ಕಾಣತ್ತ. ಅದು ಸೋತರು ಆರ್.ಸಿ.ಬಿಗೆ ಸಪೋರ್ಟ್. ಟಿಮ್ ಡೇವಿಡ್ ಮತ್ತು ಕರ್ನಲ್ ಪಾಂಡ್ಯ ಎಲ್ಲ ವಿಕೆಟ್ ಹೋದ್ರು. ಇವರು ಕರ್ನಲ್ ಪಾಂಡ್ಯ ಮತ್ತು ನಮ್ಮ ಟಿಮ್ ಡೇವಿಡ್ ಅವರು ಆಡಕತ್ತಾರ. ಇಬ್ಬರು ಒಂದು 8 ರನ್ ಏನು ಹೊಡೆದಾವು. ಒಂದೊಂದು ರನ್ 8 ರನ್ ಹೊಡೆದಾವು. ಆದ್ರೆ ಸ್ಕೋರ್ 125 ರನ್ 18ನೇ ಓವರ್ ಚಲ್ತಿ ಐತಿ. ಅದ್ರೊಳಗೆ ಕರ್ನಲ್ ಪಾಂಡ್ಯ ಅವರು ಔಟ್ ಆಗ್ಯಾರ. ಈಗ ಸದ್ದ ಮೋಸ್ಟ್ಲಿ ಇದು ಇನ್ನೂ ಹಿಂದೆ ಆಡೋರು ಯಾರೂ ಇಲ್ಲ. ಭುವನೇಶ್ವರ್ ಕುಮಾರ್ ಇವೇನು ಹೊಡ್ಯಂಗೆ ಕಾಣಲ್ಲ. ನಮಗೆ ಸ್ಕೋರ್ ಏಟ್ ಆಗ್ಬೇಕಪ್ಪ ಅಂತಂದ್ರೆ 150 ರನ್ನರ ಆಗ್ಬೇಕು. ಈಗ ಬರೀ 125 ರನ್ ಅಷ್ಟೇ ಆಗ್ಯಾವು. ಇನ್ನೊಂದು ಗುದ್ದಾಡಿ ರನ್ ಸ್ಕೋರ್ ಮಾಡ್ಬೇಕು. ಇನ್ನೊಂದು 3 ಓವರ್ ಅದಾವು. ಹೊಡಿತು ಪಕ್ಕ. ಇವತ್ತು ಆರ್.ಸಿ.ಬಿ ಸೋಲಂಗೆ ಕಾಣ್ತದ. ಸೋತ್ರ ಗೆದ್ದು ನಮ್ಮ ಆರ್.ಸಿ.ಬಿನೇ ಬಿಡುಟ್ಟು. 60 ಸಲ ಸೋತರು ಆರ್.ಸಿ.ಬಿನೇ, 80 ಸಲ ಸೋತರು ಆರ್.ಸಿ.ಬಿನೇ. ಒಟ್ಟು ಆರ್.ಸಿ.ಬಿನೇ. ಇವತ್ತು ಆರ್.ಸಿ.ಬಿ ಗೆಲ್ಲುತ್ತೆ ಅಂದ್ಕೊಂಡಿದ್ದೀವಿ. ಯಾಕೆ ಸರಿ ಅವ್ರದ್ದು ಬಾಲಿಂಗ್ ನೋಡ್ಬೇಕಲ್ರಿ. ಆರ್.ಸಿ.ಬಿದವ್ರದ್ದು ಬಾಲಿಂಗ್ ಕೇಸಾಯ್ ಚಮಕ್ತಾ ಬಾಲಿಂಗ್ ಅಂತೇಳಿ ವಿಕೆಟ್ ಕಾಡ್ತಾ ಹೈ. ಲಿವಿಂಗ್ ಸ್ಟೋನ್ ಅವರು ಏನೂ ರನ್ ಹೊಡೆದಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಮುಂದಿನ ಮ್ಯಾಚಿಗೆ ಅವರು ಹೋಮ್ ಗ್ರೌಂಡ್ನಾಗ ರನ್ ಹೊಡ್ಯಲಾಗ್ಯಾರ. ಅವರು ಬ್ಯಾರೆ ಪಿಚ್ನ್ಯಾಗ ಬಿಡ್ತಾರ. ಮುಂಬೈ ಪಿಚ್ನ್ಯಾಗ ಹ್ಯಾಂಗೆ ಹೊಡೆದ್ರು ರನ್, ವಾಂಖೇಡೆ ಸ್ಟೇಡಿಯಮ್ನಾಗ ನಮ್ಮನೆ ಹೊಡೆದಿದ್ರು ರನ್. ಯಾಕೆ ಅವ್ರ ಪಿಚ್ನ್ಯಾಗ ಹೊಡೆದಾಗವಲ್ತು. ಮೋಸ್ಟ್ಲಿ ಭಾಳ ಮ್ಯಾಚ್ ಆಯ್ತು. ಅವ್ರು ಮೋಸ್ಟ್ಲಿ ಟಿಮ್ ಡೇವಿಡ್ ಅವರು ಬ್ಯಾಟಿಂಗ್ ಮಾಡಕತ್ತಾರ. ಈಗ ಒಂದು 6 ಒಂದು 4 ಹೊಡೆದಾರ. ಈಗ ಯಾರು ಬಾಲಿಂಗ್ ಹಾಕಕತ್ತಾರಪ್ಪ ಅಂತಂದ್ರೆ ಅಕ್ಷರ್ ಪಟೇಲ್ 4 ಓವರಿಗೆ ಎಷ್ಟು ರನ್ ಕೊಟ್ಟಾನ ಗೊತ್ತೇನ್ರಿ? 45 ರನ್ ಕೊಟ್ಟಾನ. ಈಗ 2 ಬಾಲ್ ಆಗ್ಯಾವ. ಈಗ ಇನ್ನೂ 1 ಓವರ್ ಐತಿ ಹಿಂದೆ. ಈಗ 19ನೇ ಓವರಿಗೆ 1 6 1 4 ಹೊಡೆದಾರ. ಇನ್ನೂ 3 ಬಾಲ್ ಅದಾವು. ಟೀಮ್ ಡೇವಿಡ್ ಏನು ಮಾಡ್ತಾರೆ ಗೊತ್ತನು? ಒಂದು 6 1 4 ಹೊಡಿತಾರೆ. 2 6 2 4 ಬೀಳ್ತಾವೆ. ಈಗ 133 ರನ್ ಆಗ್ಯಾವ. ಈಗ ಇನ್ನೂ 1 ಓವರ್ನಾಗ ಎಷ್ಟು 150 ರನ್ ಟಾರ್ಗೆಟ್ ಆಗುತ್ತೇನೋ. ಎಷ್ಟು ರನ್ 140 ಆಗುತ್ತೋ ನೋಡಿ ಗೊತ್ತಿಲ್ಲ. ಒಟ್ಟು 150 ಆಗ್ಬೇಕು ಟಾರ್ಗೆಟ್. ಆರ್.ಸಿ.ಬಿದವ್ರು ಯಾಕೆ ಸರಿ ಭಾಳ ರನ್ ಹೊಡೆದಿಲ್ಲ. ನಮಗೂ ಸ್ವಲ್ಪ ಬೇಜಾರಾಯಿತು. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ನಮ್ಮ ಭುವನೇಶ್ವರ್ ಕುಮಾರ್ ಅದಾರ, ಲಿವಿಂಗ್ ಸ್ಟೋನ್ ಅದ್ರೊಳಗೆ ಬಾಲಿಂಗ್ ಹಾಕೋರು ಅದಾರ. ನೋಡೋಣ ಚಲೋ ಹೊತ್ನಾಗ ಬಾಲಿಂಗ್ ಹಾಕ್ಲಿ ಅಂತ ನೋಡೋಣ. ಏನು ತಲೆ ಹಾಪ್ ಆಗ್ಬಿಟ್ಟದ. ಹಾಕ್ಲಿ ಆರ್.ಸಿ.ಬಿದವ್ರು ಈ ಸರಿ ಬಾಲಿಂಗ್ ಮಾಡ್ತಾರೆ. ನಮ್ಮ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇದಾಗ 5 ವಿಕೆಟ್ ತೊಗೊಂಡ್ಬಿಡ್ಬೇಕು ಅವನು. ಮಿಚ್ಚಲ್ ಸ್ಟಾರ್ಕ್ ಆಗ್ಯಾನ ನೋಡ್ರಿ. ಅವನವನು ಮಾರ್ನೆಗಡೆ ತುಂಬ್ಸ್ಯಾನ ರನ್ ಕೊಟ್ಟಾನ್ರಿ ಅವ. 4 ಓವರಿಗೆ 36 ರನ್. ನಮ್ಮ ಅಕ್ಷರ್ ಪಟೇಲ್ 4 ಓವರಿಗೆ 52 ರನ್ ಕೊಟ್ಟಾರ ಕ್ಯಾಪ್ಟನ್ ಆಗಿ. ಅದು ಆಲ್ರೌಂಡರ್ ಬಿಡ್ರಿ, ಅದು ಕ್ಯಾಂಡಿಡೇಟ. ಯಾಕೆ 52 ರನ್ ಹೊಡ್ಸ್ಕೊಂಡದ.